ಒಂದು ಆಶ್ರಮ ಒಳಗೆ ಗುರು ಶಿಷ್ಯರು ಇದ್ರಂತ. ಗುರು ಶಿಷ್ಯರ ಇದ್ದಾಗ ಆಶ್ರಮದಾಗ ಒಂದು ಹವನ ಹೋಮ ನಡೆಸ್ಬೇಕಂತೇಳಿ ಗುರುಗಳು ಹೇಳಿದ್ರಂತ. ಗುರುಗಳು ಹೇಳಿದಂತ ಹೋಗ್ರಿ ಅಲ್ಲಿ ಕಾಡಿನಾಗ ಹೋಗ್ರಿ, ಒಂದಿಷ್ಟು ಕಟ್ಟಿಗೆಗಳು ತೊಗೊಂಬರ್ರಿ ಪೂಜೆ ಮಾಡಾಕ, ಮತ್ತು ಹೋಮ ಹವನ ಮಾಡಕ್ಕೆ ಬೇಕಲ್ಲ ಅದಕ್ಕೆ ಒಂದಿಷ್ಟು ಕಟ್ಟಿಗೆಗಳು ತೊಗೊಂಬರ್ರಿ ಅಂತ ಹೇಳಿದ್ರು. 3 ಜನ ಇದ್ರಂತ. 3 ಜನ ಹೋದ್ರಂತ. 3 ಜನ ಹೋದ್ರಂತ. ಅವಾಗ ಅಲ್ಲಿ ಒಂದು ಆನೆ ಬಂತಂತ. ಅವಾಗ ಇಬ್ಬರು ದೋಸ್ತುಗಳು ಅಂದ್ರೆ ಅವ್ರಿಗೆಲ್ಲರೂ ಪಾಠ ಮಾಡಿದ್ರಂತ ಗುರುಗಳು. ದೇವ್ರು ಎಲ್ಲರೊಳಗೂ ಇರ್ತಾನಂತೆ ಪಾಠ ಮಾಡಿದ್ರಂತ. ಸೊ ಅವರಿಬ್ರು ಹುಡುಗರು ಅಲ್ಲಿ ಆನೆ ನೋಡಿ ಇದನ್ನು ನಮಗೆ ಸಾಯಿಸತಿ ಇದಕ್ಕೆ ಅಡ್ಡವಾಗಿ ನಿಂತ್ರೆ ನಾವು ಸುಮ್ಮನೆ ನಮ್ಮ ಸೈಡ್ಗೆ ಆಗ್ಬಿಡ್ನು ಅಂತೇಳಿ ಇಬ್ಬರು ವಿಚಾರ ಮಾಡಿ ಸೈಡ್ ಆಗ್ತಾರೆ. 3ನೇದವ್ರು ಹೇಳ್ತಾರೆ, ಇನ್ನೂ ಸೈಡ್ ಬರುವ ಅದು ನಿಮ್ಗೆ ಏನೆಲ್ಲ ಚಿಮ್ ಮುಗಿತೈತಿ, ನಿನ್ನ ತುಳ್ದ ಬಿಡ್ದೈತೆ ಅಂತ ಎಲ್ಲ ಹೇರಂತ. ಇವೇನಂದ, ಇಲ್ಲ ಗುರುಗಳು ಹೇಳ್ಯಾರಲ್ಲ ನನಗೆ ಈ ದೇವ್ರು ಎಲ್ಲದ್ರೊಳಗೆ ಇರ್ತಾನೆ, ನನ್ನ ಪಾಡಿಗೆ ನಾ ಕಟ್ಟಿಗೆ ಹಬ್ಬಸ್ತಾನೆ, ಅದ್ರ ಪಾಡಿಗೆ ಅದು ಹೋಗ್ತೈತೆ ಅದು ಗೊತ್ತಿರ್ತೈತಲ್ಲ ಅನ್ಕೊಂಡ ತನ್ನ ಪಾಡಿಗೆ ಕಟ್ಟಿಗೆ ಹಬ್ಬಸ್ತಿರ್ತಾನೋ ಬಂದಿದ್ದ ಚಿಮ್ ಹೋಗ್ಬಿಡುತ್ತದು. ಅವ ಬೇಹೋಶಾಗಿ ಪ್ರಜ್ಞೆ ತಪ್ಪೆ ಬಿದ್ದು ಬಿಡ್ತಾನು. ಎತ್ಕೊಂಡು ಬಂದು ಆಶ್ರಮದಾಗ ಮಲಗಿಸ್ತಾರೋ ಎತ್ಕೊಂಡು ಪ್ರಜ್ಞೆ ಬಂದ್ಕೊಳ್ಳಿ ಫಸ್ಟ್ ಅದನ್ನ ಕೇಳಿ, ಇಲ್ಲ ಗುರುಗಳ ನಿಮ್ಮ ಏನು ಹೇಳಿದ್ರಿ, ಎಲ್ಲ ಜೀವಿ ಒಳಗೂ ದೇವ್ರು ಇರ್ತಾನು, ಯಾಕೆ ನನಗದು ಮತ್ತೆ ಕೆಟ್ಟ ಮಾಡ್ತು, ನಾನು ಯಾಕೆ ಚಿಮ್ ಮುಗೀತದು ಅಂತ ಕೇಳಿದಂತ. ಅಷ್ಟೊತ್ತಿಗೆ ಇವ್ರು ಹೇಳ್ಯಾರ, ಗುರುಗಳು ಹೇಳ್ಯಾರಂತ, ಅಲ್ಲ ನಿಮ್ಮಿಬ್ಬರು ದೋಸ್ತುಗಳು ಅಲ್ಲಿಂತ ಬಾರೋ ಅದು ನಿನ್ನ ಚಿಮ್ ಮುಗಿದೈತೆ ಬಾರೋ ಅಂತ ಹೇಳತ್ತಾರ, ನೀ ಕೇಳಿಲ್ಲ, ಅದಕ್ಕೆ ಅದು ನಿನ್ನ ಚಿಮ್ ಮುಗೀತ, ಯಾಕೆ ನಿಮ್ಮ ದೋಸ್ತುಗಳಾಗ ದೇವ್ರು ಕಾಣಲಿಲ್ಲ ನಿನಗೆ ಅಂತ ಕೇಳಿದ್ರಂತ. ಅವಾಗ ರಿಯಲೈಸ್ ಆತಂತ, ಓ ಹೌದಲ್ಲ, ದೇವ್ರ ಯಾರು ರೂಪದಾಗ ಬೇಕಾದ್ರೂ ಬರ್ಬೋದು, ಅದೇ ಈಗ ನಾನು ಬಚಾವ್ ಮಾಡ್ಬೇಕಂತೇಳಿ ನಮ್ಮ ದೋಸ್ತುಗಳ ರೂಪದಾಗ ಬಂದ, ನಾವು ಅವ್ರ ಮಾತು ಕೇಳಲಿಲ್ಲ. ಹಂಗೆ ದೇವ್ರ ಯಾವ ರೂಪನೇ ಬರ್ತಾನಂತ ಗೊತ್ತಾಗೋದಿಲ್ಲ ನಮಗೆ, ಆದ್ರೆ ಬರ್ತಾನವ, ನಾವು ನೆನೆಸ್ಕೊಂಡ್ರೆ ಅವ್ನು ಬಂದೇ ಬರ್ತಾನೆ. ಆದ್ರೆ ಅವ ಬಂದು ಯಾವಾಗ ನಮ್ಮ ಕೈ ಹಿಡಿದು ನಡೆಸಲಿ ಅಂದ್ರೆ ಸಾಧ್ಯ ಇಲ್ಲ. ಸೊ ಅವ್ನು ಡಿಫ್ರೆಂಟ್ ವೇದಾಗ ಬರ್ತಿರ್ತಾನೆ. ಅದೇ ಈಗ ನೋಡ ಆನೆ ಬಂತು ಓಕೆ, ಬಟ್ ಆ ದೇವ್ರು ಯಾವ ರೂಪದಂದ ಅವ್ರ ಅಕ್ಕಪಕ್ಕ ಇರೋ ದೋಸ್ತುಗಳು ರೂಪದಾಗ ಬಂದ, ಖರೆ ಅವ್ನ ಮಾತು ಕೇಳಿಲ್ಲ, ದೇವ್ರ ಮಾತಾ ಕೇಳಿಲ್ಲ ಅವಲ್ಲಿ, ಅವ್ರ ಮೈಯ ದೇವ್ರು ಇದ್ರಲ್ಲ. ಸೊ ಅವ ಮಾತು ಕೇಳಿಲ್ಲ, ಅವಾಗಲ್ಲಿ ಅದೊಂದು ಘಟನೆ ನಡೀತ. ಸೊ ಅದಕ್ಕೆ ದೋಸ್ತನ ರೂಪದಾಗ ನಾವು ಬರಲಿ, ತಂದೆ ತಾಯಿ ರೂಪದಾಗ ಒಟ್ಟು ಯಾವುದೋ ಒಂದು ರೂಪದಾಗ ಬಂದು ನಮ್ಮನ್ನು ಕಾಪಾಡ್ತಾನೆ. ನಾವು ಇವ್ರಾಗೂ ದೇವ್ರು ಅದಾರಂತೆ ಕೇಳಿ ಯೋಚನೆ ಮಾಡಿ ಅವ್ರು ಹೇಳಿದ ಮಾತು ಕೇಳ್ಬೇಕು. ಅರ್ಥ ಆತಲ್ಲ, ದೇವ್ರು ಎಲ್ಲಾದ್ರಾಗ ಹೋದಾನು, ಇಲ್ಲೇ ಅದಾನು ಅಂತ ಹುಡ್ಕಾಕ್ ಹೋಗ್ಬೇಡಿ, ಎಲ್ಲಾದ್ರಾಗ ಹೋದಾನು. ಅದ್ರ ನಮ್ಮ ಆಲೋಚನೆ ಸರಿ ಇರ್ಬೇಕಷ್ಟ. ಅವಾಗ ಯಾರು ಹೇಳತ್ತಾರೋ ಏನು ಕೇಳತ್ತಾರೋ ಅದನ್ನು ನಾವು ತಿಳ್ಕೊಬೇಕು. ದೇವ್ರು ಯಾವತ್ತೂ ಬಂದು ಕೈ ಹಿಡಿದಿಲ್ಲ, ಇದನ್ನೊಂದು ನೆನಪಿಟ್ಕೋರಿ. ಆದ್ರೆ ಬೇರೆ ವೇದಾಗ ಬಂದು ಕಾಪಾಡ್ತಾನೆ. ಥ್ಯಾಂಕ್ ಯು.